ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಿರೋ ನುಗ್ಗೆ ಮರ. ನೋಡಿ, ನುಗ್ಗೆ ಮರ ಹೂವಿನ ಸಮೇತ ತೋರಿಸ್ತಿದ್ದೀನಿ. ನುಗ್ಗೆ ಸೊಪ್ಪಿನ ಹೂವಿನ ಸಮೇತ ಮತ್ತು ನುಗ್ಗೆಕಾಯಿ ಎಲ್ಲ ಬಿಟ್ಟಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಇದು ಮೂಳೆಗಳಿಗೆ ಒಳ್ಳೆ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನು ನಾವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಹಾಲು ಏನು ಕುಡಿತೀವೋ ಮಿಲ್ಕ್, ಅದರಲ್ಲಿ ನುಗ್ಗೆ ಸೊಪ್ಪಲ್ಲಿ ಇರೋ ಅಂಶವೇ ಹಾಲಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಬೇಕಾದರೆ ನಾವು ಹಾಲು ಬದಲು ನುಗ್ಗೆ ಸೊಪ್ಪನ್ನೇ ತೊಗೋಬೋದು ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಲ್ಲಿ ನಾನಾ ರೀತಿ ಅಡುಗೆ ಮಾಡ್ಬೋದು. ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಬೋದು, ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಬೋದು, ಮತ್ತು ನುಗ್ಗೆ ಸೊಪ್ಪು ರುಬ್ಬಿಟ್ಟು ದೋಸೆ, ಇಡ್ಲಿ ಮತ್ತು ಚಟ್ನಿ ಎಲ್ಲದಕ್ಕೂ ಹಾಕೋಬೋದು. ನಾವಿವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಅಂತ ಹೂವಿನ ಸಮೇತ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡಿದ್ದೀವಿ ನೋಡಿ. ಮತ್ತು ಈ ನುಗ್ಗೆ ಸೊಪ್ಪನ್ನು ಪುಡಿ ಮಾಡಿಕೊಂಡು ಅದನ್ನು ಕಾಯಿಸ್ಕೊಂಡು ಕುಡಿದ್ರೆ ನಮ್ಮ ದೇಹದಲ್ಲಿರೋ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಏನು ಸುಸ್ತಾಗುತ್ತೋ, ಆಯಾಸ ಆಗುತ್ತೋ ಅದನ್ನೆಲ್ಲ ತಡೆಗಟ್ಟುತ್ತೆ ನುಗ್ಗೆ ಸೊಪ್ಪಿನ ಪೌಡ್ರು. ಅದನ್ನು ನೀರಿಗೆ ಕುದಿಸ್ಕೊಂಡು ಕುಡಿಬೇಕು. ಬಟ್ ಏನಂದರೆ ಹೆಣ್ಮಕ್ಳು ಇದನ್ನು ಸ್ವಲ್ಪ ಮಿತವಾಗಿ ಬಳಸಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ಉಷ್ಣತೆ ಅಂದರೆ ಹೀಟ್ ಅಂಶ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ಬಳಸಬೇಕು. ನೋಡಿ, ಇವತ್ತು ನಮ್ಮ ಮನೆಗೆ ನಾವು ಪಲ್ಯ ಮಾಡೋಕ್ಕೆ ಅಂತ ನುಗ್ಗೆ ಸೊಪ್ಪಿನ ಹೂವಿನ ಸಮೇತ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀವಿ. ಮರ ಕೆಳಗಡೆ ಇದ್ದಿದ್ದರಿಂದ ಕೆಳಗಡೆನೇ ಬಿಡಿಸ್ಕೊಂಡು ಮೇಲಕ್ಕೆ ತೊಗೊಂಡೋದ್ವಿ. ನೋಡಿ, ಮೊರಕೆ ಹಾಕೊಂಡು ತೊಗೊಂಡು ಬಂದು ಕಟ್ ಮಾಡ್ತಿದ್ದೀವಿ. ಕಟ್ ಮಾಡಾದಮೇಲೆ ನೀಟಾಗಿ ತೊಳಿಬೋದು. ಕಟ್ ಮಾಡೋಕ್ಕೆ ಮುಂಚೆ ತೊಳೆದ್ಬಿಟ್ರೆ ಆಮೇಲೆ ಕಟ್ ಮಾಡೋವಾಗ ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ತೊಳೆಯೋಕ್ಕೆ ಮುಂಚೆನೇ ಕಟ್ ಮಾಡ್ಕೊಂಡ್ವಿ ನಾವು ಸೊಪ್ಪು. ನೋಡಿ, ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಬಿಟ್ಟಿದ್ದೀನಿ ತೊಳೆಯೋಕ್ಕೆ ಅಂತ. ನಿನ್ನೆ ಮಳೆ ಹುಯ್ದಿತ್ತು, ತೊಳಿದೇ ಇದ್ರೂ ನಡೆಯುತ್ತೆ. ಯಾರೂ ಆಲ್ಮೋಸ್ಟ್ ತೊಳೆಯಲ್ಲ, 90% ಜನ ತೊಳೆಯಲ್ಲ ನುಗ್ಗೆ ಸೊಪ್ಪನ್ನು, ಹಾಗೇ ಹಾಕ್ತಾರೆ. ಅದು ಇರಲಿ ಅಂತ ಒಂದು ಸಲ ತೊಳಿತಿದ್ದೀವಿ. ನೋಡಿ, ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ಕಟ್ ಮಾಡ್ಕೊಂಡು ತೊಳ್ಕೊಂಡ್ರೆ ನಾವು ಕೂಗಿಸ್ಕೋಬೇಕು ಕುಕ್ಕರಲ್ಲಿ, ಮತ್ತು ಚೆನ್ನಾಗಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನುಗ್ಗೆ ಸೊಪ್ಪು ಹಾಕಿರೋ ಪಾತ್ರೆಗೆ ನೀರು ಬಿಟ್ಬಿಟ್ಟು ಇವಾಗ ಪಲ್ಯಕ್ಕೆ ಈರುಳ್ಳಿ ಹೆಚ್ಕೊತಿದ್ದೀನಿ. ನೋಡಿ, ನಾನು ಅಷ್ಟು ಸೊಪ್ಪಿಗೆ 4 ಈರುಳ್ಳಿ ಹೆಚ್ಕೊತಿದ್ದೀನಿ. ಈರುಳ್ಳಿ ಹೆಚ್ಕೊಂಡು ಮತ್ತು ಇವಾಗ ನೆನೆ ಹಾಕಿರೋ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ನೋಡಿ, ಕೈಯಲ್ಲಿ ಈ ಥರ ಇಸ್ಕಿ ತೊಳಿಬೇಕು. ನೋಡಿ, ವಾಶ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕೋತಿದ್ದೀನಿ. ಯಾಕಂದರೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಬಾಣಲೆಯಲ್ಲೆಲ್ಲ ಹುರಿಯೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ದೊಡ್ಡ ಪಾತ್ರೆ ಬೇಕಾಗಿತ್ತು, ಹಾಗಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಶಿಫ್ಟ್ ಮಾಡ್ಕೊತಿದ್ದೀನಿ. ಇವಾಗ ಸೊಪ್ಪೆಲ್ಲ ತೊಳ್ಕೊಂಡಿದ್ದಾದಮೇಲೆ ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ದ್ಮೇಲೆ ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ನೋಡಿ, ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಿದ್ದೀನಿ. ಮತ್ತು ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹಾಕ್ಕೊಂಡೆ. ಮತ್ತು ಜೀರಿಗೆ ಆದಮೇಲೆ ಇವೆರಡು ಸಿಡಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ನೋಡಿ, ಕರಿಬೇವು ಹಾಕ್ತಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿನ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಳ್ಳುವಾಗೇ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಉಪ್ಪನ್ನ ಸ್ವಲ್ಪ ಚೆನ್ನಾಗಿ ಹಿಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸಪ್ಪೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೋಬೇಕು. ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಒಂದು 5ರಿಂದ 6 ನಿಮಿಷ ಮುಚ್ಚಿಡಬೇಕು. ಅದನ್ನು ಹಬೇಲಿ ಒಂದು ಸ್ವಲ್ಪ ಸೊಪ್ಪು ಬೇಯಬೇಕು, ಹಂಗಾಗಿ ಮುಚ್ಚಿಡಬೇಕು. ಸಿಮ್ಮಲ್ಲಿ ಇಡಬೇಕು ಫ್ಲೇಮ್. ಇವಾಗ ರುಚಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೋಬೋದು, ತೆಂಗಿನ ತುರಿನೂ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಕಾಯಿ ತುರಿ ಮತ್ತು ಮೊಟ್ಟೆ ಎರಡನ್ನೂ ಹಾಕಿದ್ದೀನಿ ಇದಕ್ಕೆ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿಂದ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ದೂರ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.